ಹೆಲೋ ಗೈಸ್, ಹೆಣ್ಣಿಗೋಸ್ಕರ ನ್ಯಾಯ ಕೊಡ್ಸೋಕ್ಕೆ ಪಾದಯಾತ್ರೆ ಮಾಡೋನು, ಹೆಣ್ಣಿಗೆ ಗೌರವ ಕೊಡೋನು ನಮ್ಮ ಕಬ್ಜಾ ಶರಣು ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾನಂತ ಆಫ್ಲೈನಲ್ಲಿ ಬನ್ನಿ ತೋರಿಸ್ತೀನಿ. ಬಂದು ಬಂದು ಕಮೆಂಟ್ ಆಗ್ತಿದೆ ಸೂಳೆ ನನ್ನ ಕಿತ್ಕೋ. ಹೌದು ಕಣ, ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ. ಮತ್ತೆ ಯಾವುದು ದೊಡ್ಡ ಫಿಲ್ಮ್ ಮಾಡ್ತಿದೆ ಅಂತೆ? ಏನು ರೋಲು? ಪಾದಯಾತ್ರೆ ಮಾಡೋದಾ? ಟೈಟಲ್ ಏನು? ಪಾದಯಾತ್ರೆ ಗಂಡು ಶರಣ. ನೋಡೋಣ ನಾನು ನೀನ ಅಂತ ಸೂಳೆ. ನಾನಾ ನೀನಾ ಅಂತೆ? ಯಾವಾಗಿಂದ ಗಂಡ್ಸಾದಿ? ಯಾವುದೋ ವಿಡಿಯೋದಲ್ಲಿ ಚಾಪೆ ಎಣ್ಣೆ ತಗೊಂಡು 3 ಜನ ಅಲ್ಲ 30 ಜನಕ್ಕೆ ತಿಗಾ ಕೊಡ್ತೀನಿ ಅಂದಿದ್ದಿ. ಒಂದ್ಸಲ ಟೆಸ್ಟ್ ಮಾಡ್ಕೋಬಾ ಗಂಡ್ಸಾ ಇಲ್ಲ ಅಂತ. ನಾನು ಎಲ್ಲಿರ್ತೀನಿ ಅಂತ ನಿನ್ಗೆ ಎಲ್ರಿಗೂ ಗೊತ್ತು. ನನ್ನ ಶಾಟ ಕಿತ್ಕೊಳ್ಳಕ್ಕೆ ಯಾವುದೋ ವಿಡಿಯೋದಲ್ಲಿ ಬೋಳ್ಸ್ಕೊಂಡಿದ್ಯಲ್ಲ ಪಬ್ಲಿಕ್ ಅಲ್ಲಿ. ಮತ್ ಬಂತಾ? ಮತ್ತೆ ಹೋಗೋ ಪಬ್ಲಿಕ್ ಅಲ್ಲಿ ಬೋಳ್ಸ್ಕೊಳಕ್ಕೆ. ಇವಾಗ ವ್ಯೂಸ್ ಬರಲ್ವಾ? ಆಯ್ತಾಯ್ತು, ಸರಿ 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 ಪಾದಯಾತ್ರೆ ಮಾಡು, ಡ್ರಾಪ್ ಯಾತ್ರೆ ಮಾಡ. ನಮ್ಮ ಯೂಟ್ಯೂಬರ್ ಫ್ರೆಂಡ್ ಇವನ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಅದು ರಿಯಲ್ ಆಗಿತ್ತಿರ್ಬೇಕು, ಅದಕ್ಕೆ ತಿಕ್ಕ ಹೊರ್ಕೊಂಡು ಇಷ್ಟೆಲ್ಲ ಹೇಳ್ತಿದ್ದಾನೆ. ನಮ್ಮನ್ ಅಣ್ಣ ಅಣ್ಣ ಹೆಣ್ಣಿನ ಗೌರವ ಎಲ್ಲೋಯ್ತು? ಬೇರೆಯವ್ರ ಅಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡೋನು ನೀ ಯಾರು? ನಮ್ಮನ್ ಸೂಳೆ ಗುಟ್ಟಿ ಸೂಳೆ ಮಗನೇ. ಇವನ್ಕಿಂತ ದೊಡ್ಡ ನೀನೇ ಇರ್ಬೇಕು. ನಮ್ಮನ್ ಕೇಳಲೇ, ನನ್ನ ಫಾಲೋವರ್ಸ್ ನಂಗೆ ದೇವ್ರು ಕಣ. ಇವನ್ ಫಾಲೋವರ್ಸ್ ಇವನಿಗೆ ದೇವ್ರು ಅಂತೆ. ಮತ್ತೆ ಯಾವ್ದೋ ವಿಡಿಯೋದಲ್ಲಿ ಬೈತಿದ್ದೀಯ ಅವರಿಗೆ ಇವ್ರ ಅಮ್ಮನ ಅದು ಅಂತ. ಅವಾಗ ದೇವ್ರಲ್ಲ, ದೆವ್ವ ಇರ್ಬೇಕು. ಜನ 1000 ಕಮೆಂಟ್ ಮಾಡ್ತಾರೆ, ಅದಕ್ಕೆ ಇಷ್ಟೆಲ್ಲ ಅಫೆಂಡ್ ಆಗಿ ಅಂದ್ರೆ ನಿನ್ಗಿಂತ ದೊಡ್ಡ ಚೂತಿಯ ನನ್ನ ಮಗ ಯಾರು ಇಲ್ಲ ಅಂತ. ನಿನ್ ಫಾಲೋವರ್ಸೇ ನಂಗೆ ವಿಡಿಯೋದಲ್ಲಿ ಎಷ್ಟೆಲ್ಲ ಕಮೆಂಟ್ ಮಾಡಿಲ್ಲ, ನಾ ಒಂದ್ ರಿಪ್ಲೈಯೂ ಕೊಟ್ಟಿಲ್ಲ. ನಿಮ್ಮ ಅಪ್ಪನ್ಗೆ ಒಂದು ಇದ್ರೆ ನನ್ನ ಶಾಟ್ ಹಾಕಿದ್ವಲ್ಲ ಉಡಕ್ಕೆ ಬಾಲ್. ಅವನು ಒಂದೇ ಇದ್ರಲ್ಲಿ ಹುಟ್ಟಾನೆ, ನೀ 2 ಹುಟ್ಟಿದ್ದಿರ್ಬೇಕು. ಅದಕ್ಕೆ ಹಿಂಗೆ ಫಸ್ಟ್ ಬೇರೆಯವರು ಹೇಳಕ್ಕಿಂತ ಮುಂಚೆ ನೀ ಎಷ್ಟು ಸಾಚ ಅಂತ ನೋಡ್ಕೋ. ಪಾದಯಾತ್ರೆ ಮಾಡ್ತಾನಂತೆ, ನ್ಯಾಯ ಕೊಡ್ತಾನಂತೆ. ನ್ಯಾಯ ಕೊಡ್ಸೋನ್ ಬಾಯಲ್ಲಿ ಇಷ್ಟೆಲ್ಲ ಕೆಡ್ದಾಗ ಮಾತು. ಡ್ರಾಪ್ ಯಾತ್ರೆ ಯಾವಾಗ ಶುರು ಮಾಡ್ತೀರಾ ನೇಪಾಳಕ್ಕೆ ಡ್ರಾಪ್ ಯಾತ್ರೆ ಅಂತ ತುಂಬಾ ಜನ DM ಅಲ್ಲಿ ಮೆಸೇಜ್ ಮಾಡ್ತಾ ಇದೀರಾ. ಇವಾಗ ಪಾದಯಾತ್ರೆ ಆಯ್ತು, ಯಾವ್ದೋ ಡ್ರಾಪ್ ಯಾತ್ರೆ ಅಂತೆ. ಜನರಿಗೆ ಚೂತಿಯ ಮಾಡೋದು ಯಾವಾಗ ಬಿಡ್ತಿ ಅಂತ ನೋಡ್ಬೇಕು ನಾನು. ಕಬ್ಜಾ ಯಾರಂದ್ರೆ ಸೂಳೆ ಗುಟ್ಟಿ ಸೂಳೆ ಮಗನೇ. ನೀನೇ ಹೇಳ್ಕೊಂತಿದ್ಯಲ್ಲೋ ನೀ ಯಾರಂತ, ಬೇರೆಯವ್ರಿಗೆ ಅಂತ ಕೇಳದ್. ಮತ್ತೆ ನಮ್ಮ ಇನ್ನೊಂದ್ಸಲ ತಂಟೆಗೆ ಬಂದ್ರೆ ನಮ್ಮನ್ ತಿಕ್ಕ ಹೊಡೆದು ಊರ್ ಬಗಲ್ ಮಾಡ್ತೀನಿ. ಇವನ್ ತಂಟೆಗೆ ಬಂದ್ರೆ ಇವ್ನ್ ತಿಕ್ಕ ಹರಿತಾನಂತೆ. ಅಣ್ಣ ನೀ ಫಸ್ಟ್ ತಿಕ್ಕ ಕೊಡೋದು ಬಂದ್ ಮಾಡು, ಆಮೇಲೆ ತಿಕ್ಕ ಹರಿ. ನೀನ್ ನನ್ನ ಫ್ರೆಂಡಿಗೆ ಹೇಳಿದ್ರೆ ರಿಪ್ಲೈ ಹಿಂಗೆ ಬರೋದು. ಅದಕ್ಕೆ ಸ್ವಲ್ಪ ವಿಚಾರ ಮಾಡು ಹೇಳ್ಬೇಕು. ಯಾರಿಗಾರು ಹೇಳೋದ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊ, ಆಮೇಲೆ ಹೇಳು. ವಾಯ್ಸ್ ನೋಟ್ ಎಲ್ಲೆಲ್ಲೂ ಹೋಗತ್ತೆ, ಫಾರ್ವರ್ಡ್ ಆಗತ್ತೆ ಅಂತ ಸ್ವಲ್ಪ ತಲೆ ಇಲ್ವಾ? ಅಣ್ಣನ್ ಬೈಯೋದ್ ಗುಣ ಇಲ್ಲಿಗೆ ಮುಗ್ದಿಲ್ಲ, ಒಂದ್ರಲ್ಲಿ ಮತ್ತೊಂದು ವಾಯ್ಸ್ ನೋಟ್ ಹಾಕಾನೆ. ನಾನು ಕುಡಿದ್ಬಿಟ್ಟು ಮೆಸೇಜ್ ಮಾಡಿದ್ದು ಅಂತ ನಿಮ್ಮ ಅಮ್ಮ ಹೇಳಿದ್ಲ, ನಿಮ್ಮ ಅಪ್ಪ ಹೇಳಿದ್ನ. ಒಂದ್ ಕೆಲಸ ಮಾಡು, ರೋಸ್ಟ್ ಮಾಡೋದು ನಮ್ಮ ಪ್ಯಾಷನ್, ಒಂದು ಕಲೆ. ಅದು ಕಮೆಂಟ್ ಅಲ್ಲೂ ಬೇಕಾದ್ರೂ ಮಾಡ್ತೀವಿ, ಸ್ಟೋರಿಯಲ್ಲಿ ಬೇಕಾದ್ರೂ ಮಾಡ್ತೀವಿ, ರೀಲಲ್ಲಿ ಬೇಕಾದ್ರೂ ಮಾಡ್ತೀವಿ, ಯೂಟ್ಯೂಬ್ ವಿಡಿಯೋ ಬೇಕಾದ್ರೂ ಮಾಡ್ತೀವಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಈ ವಿಡಿಯೋದಿಂದ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಮತ್ತು ಜನರಿಗೆ ಗೊತ್ತಾಗಬೇಕು ಅವ್ರು ಯಾರಿಗೆ ಫಾಲೋ ಮಾಡ್ತಿದ್ದಾರೆ, ಅವ್ರು ಹೆಂಗಿದ್ದಾರೆ ಅಂತ. ಅದ್ರಿಗಿಂತ ಮುಂಚೆ ಫಾಲೋ ಮಾಡಿಬಿಡ್ತೀರಾ, ಆಮೇಲೆ ಇಂಥ ನನ್ನ ಮಕ್ಕಳಿಗೆ ವೈರಲ್ ಮಾಡಿಬಿಡ್ತೀರಾ. ಮತ್ತು ನನ್ನ ಕಡೆಯಿಂದ ಏನು ಹೇಟ್ ಇಲ್ಲ. ಸೊ ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ, ಬಾಯ್ ಬಾಯ್.